ಸ್ನೇಹಿತರೆ ನಮಸ್ತೆ. ಯಾರಾದರೂ ಗುಜರಾತ್ನ ಅಹಮದಾಬಾದಿಗೆ ಯಾರಾದ್ರು ಭೇಟಿ ಕೊಟ್ಟರೆ ನೋಡಲೇಬೇಕಾದಂಥ ಒಂದು ಸ್ಥಳ ಇದೆ. ಅದು ಯಾವುದಪ್ಪ ಅಂತಂದರೆ ಹರೀರ್ ಬಾವಿ ಅಂತ ಹೇಳಿ ಕರೀತಾರೆ, ಅಥವಾ ಬಾವಡಿ ಅಂತ ಹೇಳಿ ಕರೀತಾರೆ, ಅಥವಾ ಅವ್ರ ಭಾಷೆಯಲ್ಲಿ ವಾವ್ ಅಂತೇಳಿ ಕರೀತಾರೆ. ಇದರ ವಿಶೇಷ ಏನಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು, ನೋಡಿದ್ರೆ ಗೊತ್ತಾಗ್ತದೆ ಅದ್ರ ವಿಶೇಷ ಏನಂತ ಹೇಳಿ. ಆದರೆ ಇದ್ರ ನಿರ್ಮಾಣ ಆಗಿರೋಂಥದ್ದು 14ನೇ ಶತಮಾನದ ಅಂತ್ಯದ ವೇಳೆಗೆ ಇದ್ರ ನಿರ್ಮಾಣ ಆಗುತ್ತೆ. ಇದನ್ನು ಕಟ್ಟಿದ್ದು ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕೆಂದರೆ ಇದು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿನಲ್ಲಿದೆ. ಹಿಂದೂಗಳು ಹೇಳ್ತಾರೆ ನಾವು ಕಟ್ಟಿದ್ದು ಅಂತೇಳಿ, ಮುಸ್ಲಿಮ್ಸ್ ಹೇಳ್ತಾರೆ ನಾವು ಕಟ್ಟಿದ್ದು ಅಂತ ಹೇಳಿ. ಆದರೆ ಅಲ್ಲಿಯ ಲೋಕಲ್ನವ್ರು ಹೇಳೋಂಥದ್ದು, ಒಬ್ಬಳು ರಾಣಿ ಇದ್ಲು, ಅವಳು ತನ್ನ 2 ಬೆಲೆ ಬಾಳುವಂಥ ಬಳೆಗಳನ್ನು ಹೊಂದಿದ್ಲು. ಆ ಬಳೆಗಳನ್ನು ಅವಳು ಮಾರಾಟ ಮಾಡಿದಾಗ ಒಂದು ಬಳೆ ಮಾರಾಟ ಮಾಡಿದ್ದಕ್ಕಿಂತ ಒಂದು ಬಾವಿ ಆಯಿತು ಅಂತ. ಹಾಗಾದ್ರೆ ಬಾವಿ ಕಟ್ಟಿಸ್ಲಿಕ್ಕೆ ಕಾರಣ ಏನು ಅಂತಂದರೆ, ಅವತ್ತಿನ ಕಾಲದಲ್ಲಿ ತುಂಬ ಬರಗಾಲ ಬಂದಿತ್ತು. ಆ ಬರಗಾಲದಿಂದ ಜನಗಳು ಬಳಲಬೇಕಾದ್ರೆ ಅವಳು ಆ ಬಾಳೆನಗಳನ್ನ ಮಾರಿ ಆ ದುಡ್ಡಲ್ಲಿ ಬಾವಿನ ನಿರ್ಮಾಣ ಮಾಡಿಲ್ಲ ಅಂತ ಒಂದು ಹೇಳುತ್ತೆ. ಇನ್ನೊಂದು ಹರೀರ್ ಅಂತ ಹೇಳಿ ಒಬ್ಬಳು ದಾಸಿ ಇದ್ಲು, ಅಂದರೆ ನಾವೇನು ಹೆಲ್ತ್ ಆಫೀಸರ್ ಅಂತ ಹೇಳ್ತೀವಲ್ಲ ಆ ಥರ ಇದ್ಲು. ಅವತ್ತಿನ ಏನು ಸುಲ್ತಾನ್ ಇದ್ದಾನೆ ಮೊಹಮ್ಮದ್ ಶಾ, ಅವನ ಹೆಂಡತಿಯರನ್ನ ಆರೋಗ್ಯ ನೋಡ್ಕೊತ ಇದ್ದ ಒಬ್ಬ ಮಹಿಳೆ ಇದ್ಲು. ಅವಳು ಸಮಾಜ ಸೇವಿಕೆ ಆಗಿದ್ಲು. ಸಮಾಜ ಸೇವೆ ಮಾಡಬೇಕು ಅಂತ ಅವಳು ತುಂಬ ಆಸೆ ಇತ್ತು. ಅವಳು ಬರಗಾಲ ಬಂದಾಗ ತನ್ನಲ್ಲಿರೋ ಸಂಪತ್ತನ್ನೆಲ್ಲ ಇದು ಮಾಡಿ ಅಲ್ಲಿ ಬಾವಿನ ನಿರ್ಮಾಣ ಮಾಡಿದ್ಲು ಅಂತ ಹೇಳಿ. ಯಾಕೆಂದರೆ ಅದೇ ಜಾಗದಲ್ಲಿ ಹಿಂಭಾಗದಲ್ಲಿ ಒಂದು ಮಸೀದಿ ಇದೆ. ಮತ್ತು ಏನು ಹರೀರ್ ಎಮ್ಮ ಅಂತ ಹೇಳ್ತೀವಲ್ಲ ಲೇಡಿ, ಅವಳು ಸಮಾಧಿ ಇರ್ಬೋದು, ಅವ್ರ ಅಣ್ಣಂದು ಅವ್ರ ತಂದೆ ತಾಯಿಗಳ ಸಮಾಧಿ ಎಲ್ಲ ಅಲ್ಲೇ ಇದೆ. ಅದೊಂದು ದರ್ಗಾ ಅಂತೇಳಿ ಇತ್ತೀಚೆಗೆ ಕನ್ವರ್ಷನ್ ಮಾಡಿದ್ದಾರೆ. ಆದರೆ ಏನೇ ಇರಲಿ, ಇದು ಒಂದು ಭಾರತದ ಒಂದು ದೊಡ್ಡ ಆಸ್ತಿ. ಬಹುಶಃ ಇದನ್ನು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಹೇಗೆ ಮಾಡಿದ್ರು ಅನ್ನೋದು ನನ್ನ ಪ್ರಶ್ನೆ ಆಯಿತು. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕೊಡಬೇಕಲ್ಲ ಯಾರೊಬ್ರು ಕಟ್ಟೋರಿಗೆ, ಈ ಥರ ಪ್ರಾಜೆಕ್ಟು, ಈ ಥರ ಪ್ಲ್ಯಾನು, ಇವತ್ತೆಲ್ಲ ಬ್ಲೂ ಪ್ರಿಂಟ್ ಅಂತೇಳಿ ಕರಿತೀವಲ್ವ ನಾವೆಲ್ಲ. ಬ್ಲೂ ಪ್ರಿಂಟ್ ಇವತ್ತೆಲ್ಲ ಇದ್ದೇ ನೋಡ್ಲಿಕ್ಕೆ ನಮ್ಗೆ ಕಷ್ಟ ಆಗುತ್ತೆ. 3D ಎಫೆಕ್ಟಲ್ಲಿ ನೋಡಿದ್ರು ಸಹ ಇದೆಲ್ಲ ಹೇಗೆ ಒಪ್ಪಿಸ್ಬೇಕಲ್ಲ, ಒಬ್ಬ ವ್ಯಕ್ತಿಗೆ ಇನ್ವೆಸ್ಟ್ ಮಾಡೋರಿಗೆ ಒಪ್ಪಿಸಿ, ಒಬ್ಬ ಆರ್ಕಿಟೆಕ್ಟಿಗೆ ಅದನ್ನು ಕೊಡ್ಬೇಕಾರೆ ಅದನ್ನು ಹೇಗೆ ಪ್ರಾಜೆಕ್ಟ್ ಕೊಡ್ತಾಯಿದ್ರು ಏನು ಅನ್ನೋದೇ ದೊಡ್ಡ ಆಶ್ಚರ್ಯಕರ. ಏನೇ ಆಗಲಿ ಒಂದು ಭಾರತದ ಒಂದು ದೊಡ್ಡ ಆಸ್ತಿ. ಆದರೆ ಇದಿರೋಂಥದ್ದು ತುಂಬ ಕೆಟ್ಟ ಸ್ಥಿತಿಲಿದೆ. ಅಲ್ಲೋದ್ರೆ ನಿಮಗೆ ಆ ಕಡೆ ಮಸೀದಿಯವರಲ್ಲಿ ಫೋಟೋ ತೆಗಿಬೇಡಿ ಅಂತಾರೆ, ಅಲ್ಲಿ ಯೂರಿನಲ್ಸ್ ಇದೆ, ಅಲ್ಲಿ ಮಸೀದಿ ನಮಾಜ್ ಮಾಡ್ಲಿಕ್ಕೆ ಬಂದವ್ರು ಮಾತ್ರ ಯೂರಿನಲ್ಸ್ ಮಾಡಬೇಕು ಅಂತಾರೆ. ಅಂದರೆ ಯೂರಿನ್ ಪಾಸ್ ಮಾಡೋದ್ರಲ್ಲೂ ಸಹ ಜಾತೀಯತೆಯನ್ನು ಹುಡುಕ್ತಾ ಇದ್ದೀವಿ ನಾವು ಅಲ್ವಾ. ದೇವರು ವಿಶಾಲ ಹೃದಯ ಏನೋ ಅಂತ ಹೇಳಿ ಕರಿತೀವಿ, ಹೃದಯ ಅಂತೇಳಿ ಕರಿತೀವಿ. ಆದರೆ ಉಚ್ಚವಕ್ಕೂ ಸಹ ಅವನು ಜಾತಿ ಕನ್ಸಿಡರ್ ಮಾಡ್ತಾನಂದರೆ ಆಶ್ಚರ್ಯ ಆಗುತ್ತೆ. ಓಕೆ, ಅದೇನೇ ಇರಲಿ ಅದನ್ನೆಲ್ಲ ಸರ್ಕಾರ ಗಮನಿಸಬೇಕು. ಯಾಕಂದರೆ ಸರ್ಕಾರದ ಅಧೀನದಲ್ಲಿ ಇರೋವಂಥದ್ದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಇದರಲ್ಲಿ ಅಡಿನಲ್ಲಿ ಬರೋವಂಥದ್ದು. ಸುತ್ತಲೂ ತುಂಬ ಕೆಟ್ಟದಾಗಿದೆ ವಾತಾವರಣ. ಹೊರಗಡೆ ಬಂದು ನೋಡಿದ್ರೆ ಇಂಥ ಜಾಗದಲ್ಲಿ ಇದೆಯಾ, ಇದನ್ನು ಹುಡ್ಕೊಂಡು ಇಲ್ಲಿ ಬರಬೇಕಾಯ್ತಾ ಅನ್ನಂಗೆ ಆಗುತ್ತೆ. ಹತ್ರಕ್ಕೆ ಹೋಗಿ ಇಣಕ್ಕೆ ನೋಡೋವ್ರಿಗೂ ಇದರದ್ದು ವಿಶೇಷ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಯಾವಾಗ ಒಂದು ಸಲ ಇಣಕ್ಕೆ ನೋಡ್ತೀವಿ ಅವಾಗ ನಿಮಗೆ ಹಬ್ಬ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ದಯವಿಟ್ಟು ಅಹಮದಾಬಾದ್ನ ವಿಸಿಟ್ ಮಾಡೋವಂಥವ್ರು ಸಾಬರಮತಿ ನೋಡ್ತಿದ್ದಾಗೇ ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.